ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ದಿಲ್ಲಿ ಮೇಲೆ ಚರ್ಚೆ ಮಾಡಬೇಕಾಗಿದೆ. ಯಾಕೆಂದರೆ ಬಂದು ಕೊನೆ ಹಂತಕ್ಕೆ ಬರ್ತಾ ಇದೆ. ಯಾರು ವಶ ಆಗ್ಬೋದು ಅನ್ನೋದು ಎಲ್ಲರಿಗೂ ಕುತೂಹಲದ. ವಿಶೇಷವಾಗಿ ದೆಹಲಿ ಜನರಿಗೆ ಕೇಜ್ರಿವಾಲ್ ಭಾಳ ಪ್ರೀತಿ. ಯಾಕೆಂದರೆ ಹಿಂದಿನ ಯಾವುದೇ ಸರ್ಕಾರವು ಇವರಷ್ಟು ಜನರ ಮಧ್ಯದಲ್ಲ, ದೆಹಲಿ ಜನರ ಮಧ್ಯೆ, ದೆಹಲಿಯರ ಮಧ್ಯದಲ್ಲೇ ಹೋದಂಥ ಇನ್ನೊಂದು ಪಕ್ಷ ಇಲ್ಲ. ಯಾಕಂದ್ರೆ ಸಾಕಷ್ಟು ಆಶ್ವಾಸನೆ ಕೊಟ್ಟ ಗ್ಯಾರಂಟಿ ಅನ್ನುವಂಥದ್ದನ್ನು ಎಲ್ಲ ಪಕ್ಷಗಳಿಗೂ ಹಚ್ಚೆ, ಎಲ್ಲರೂ ಗ್ಯಾರಂಟಿಗೆ ಬದ್ಧರಾಗಬೇಕು ಅನ್ನುವಂಥ ಒತ್ತಡ ನಿರ್ಮಾಣ ಮಾಡಿದವರು ಕೇಜ್ರಿವಾಲ್ರು ಮತ್ತು ಅವ್ರ ಜೊತೆಗಾರರು. ಕೇಜ್ರಿವಾಲ್ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಅಪರಾಧಿಯ ತಪ್ಪುಗಳಿಲ್ಲ ಅನ್ನೋದು ಭಾಳಷ್ಟು ಅವ್ರ ಮೇಲೆ ಇರ್ತಿರುವಂಥ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಮಾತು ಇರ್ಬೋದು. ಮೊನ್ನೆ ಜೈಲಿಗೆ ಹೋಗಿದ್ದಾರೆ, ಅದ್ರ ಬಗ್ಗೆ ಆರೋಪಗಳಿದ್ದಾವೆ, ಇಲ್ಲ ಸಾರಾಯಿಲ್ಲೇ ಗಂಟು ಮಾಡ್ಕೊಂಡಿದ್ದಾರೆ, ಮಾಡಿದ್ದಾರೆ, ಹಾಗೆ ಹೀಗೆ ಟೀಕೆ ಇರ್ಬೋದು. ಅದು ಇಲ್ಲಿವರೆಗೆ ಅದನ್ನು ಈ EDಗೆ ಮತ್ತು CBIಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ ಅವರು ಪ್ರೂವ್ ಹೆಂಗೆ ಮಾಡ್ತಾಯಿದ್ದಾರಪ್ಪ ಅಂದರೆ, ಈ ಒಂದು ಗೋವಾದಲ್ಲೇ ಚುನಾವಣೆ ಮತ್ತು ಗುಜರಾತ್ದಲ್ಲೇ ಚುನಾವಣೆಗೆ ಇಲ್ಲಿ ಖರ್ಚು ಮಾಡಿದಾರಪ್ಪ ದುಡ್ಡು ಅಂತ ಹೇಳ್ತಾರೆ ವಿನ ಸಾಕ್ಷ್ಯಾಧಾರವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ಒಂದು ಹೊರಗೆ ಬಂದಿದ್ದಾರೆ. ಈ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ನಿಜವಾಗಿಯೂ ಕೇಜ್ರಿವಾಲ್ಗೆ ದಿಲ್ಲಿಯಲ್ಲಿ ಆಗ್ತದನ ಅಂತೇಳಿ. ಈಗಷ್ಟು ನಮ್ಮ ಮೋದಿಯವರು ಒಳ್ಳೆಯ ಒಂದು ಬ್ರಹ್ಮಾಸ್ತ್ರವನ್ನು ಬಿಟ್ಬಿಟ್ಟಿದ್ದಾರೆ. ಆ ಬ್ರಹ್ಮಾಸ್ತ್ರ ನಿಮಗೆ ಗೊತ್ತದ, ಈ 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಅನ್ನೋದು ಮಿಡಲ್ ಒಂದು ಕ್ಲಾಸ್ಗೆ. ದೆಹಲಿ ವಿಶೇಷವಾಗಿ ಮಿಡಲ್ ಕ್ಲಾಸದ ಒಂದು ಏರಿಯಾ, ಒಂದು ಪ್ರದೇಶ. ಹೀಗಾಗಿ ಅಲ್ಲಿ ಮಿಡಲ್ ಕ್ಲಾಸ್ ಜನ ಹೆಚ್ಚು ಕಡಿಮೆ 40 ಲಕ್ಷ ಜನ ಮೋದಿಯವರು ಹತ್ತಬೋದಾ, ಬೆಂಬಲಿಸ್ಬೋದಾ ಅಂಥೇಳಿ ಒಂದು ಪ್ರಶ್ನೆ ಇದೆ. ಆದರೂ ನಮ್ಮಲ್ಲಿ ಇನ್ನೊಂದಿಷ್ಟು ಏನಪ್ಪ ಅಂದರೆ ಕೆಲವೊಂದು ಮಾತುಗಳಿದ್ದಾವಿಲ್ಲ ಅಂತಲ್ಲ. ಒಂದು ದಿನದ ಊಟಕ್ಕಾಗಿ ಒಂದು ವರ್ಷದ ಊಟ ಯಾರೂ ಕಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತು. ಯಾಕಂದರೆ ಈಗ ನೌಕರಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾವು ನೆನಪಿಸ್ಬೇಕಾಗಿದ್ದೀರಪ್ಪ ಅಂತಂದ್ರೆ ಕೇಜ್ರಿವಾಲ್ ಬದಲಾಗಿ ಉಳಿದ ರಾಜಕೀಯ ಪಕ್ಷದ ಈ ನಾಯಕರಂಗ ಹೇಳಿದ ಮೇಲೆ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡುವಂಥದ್ದಿಲ್ಲ. ಅದನ್ನು ಸ್ವಲ್ಪ ಪ್ರಯತ್ನ ಮಾಡಿ ಜನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಕೇಜ್ರಿವಾಲ್ ಮಾಡಿದ್ದಾರೆ. ಹೀಗಾಗಿ ಜನ ಕೇಜ್ರಿವಾಲ್ನ ಮತ್ತು ಅವ್ರ ಜೊತೆಗಾರನ್ನ ನಂಬ್ತಾ ಇದ್ದಾರೆ. ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಇದರ ಬಗ್ಗೆ ಅಂತ ಜನ ಅಲ್ಲಿ ಭಾಳ ಪ್ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಇತ್ತೀಚಿನ ಒಂದು ಸಮೀಕ್ಷೆಗಳು ಹೊರಗೆ ಬರ್ತಾ ಇದ್ದಾವೆ. ಹೌದು, ಒಳ್ಳೆಯ ಕಾರ್ಯಕ್ರಮ